ಏನು ವೆದರಪ್ಪ, ಸೆಕೆಂಡ್ ಟು ಸೆಕೆಂಡ್ ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ಫುಲ್ಲು ಇನ್ನೂ ಫಾಗ್ ತುಂಬ್ಕೊಂಡ್ಬಿಡ್ತು ನೋಡ್ರಿ, ಇನ್ನೂ ಏನೂ ಕಾಣಿಸ್ತಾ ಇಲ್ಲ. ಜನಕ್ಕೆ ದೇವಸ್ಥಾನದೊಳಗೆ ಬಂದು ಏನು ಮಾಡಬೇಕು ಏನು ಬಿಡಬೇಕು ಅದು ಗೊತ್ತಿಲ್ಲ. ರೀಲ್ಸ್ ಮಾಡ್ಬೋದಾ ಇಲ್ಲ ಅಂತ ಬಂದು ಕೇಳ್ತಾರೆ. ಏನು ಜನಗಳು ಆ ದಿನ ಹೆಂಗೆ ಕಳೆದು ಅನ್ನೋದೇ ಗೊತ್ತಾಗಲ್ಲ. ಬೆಂಗಳೂರಲ್ಲಿ ಅದೇ ಆ ದಿನ ಕಳಿಬೇಕಂತಂದ್ರೆ ನಾವು ಎಷ್ಟು ಇರಿಟೇಷನ್, ಎಷ್ಟು ತಲೆ. ಅಲ್ಲಿ ಆ ಸ್ವಾಮೀಜಿ ಅವರು ಕೂತವ್ರಲ್ಲ, ಅಲ್ಲಿ ಚಿಕ್ಕದೈತೆ, ಅಲ್ಲಿಂದನೇ ನೀರು ಹುಟ್ಟೋದು. ಡೇ 6 ಬ್ಲಾಗ್ಗೆ ವೆಲ್ಕಮ್. ಭಾಗಮಂಡಲ ಸ್ಟೇ ಆಗಿದ್ವಿ. ಸಿಂಗಲ್ ರೂಮ್ ಕೊಟ್ಟಿದ್ರು, ಒಂದು ಚಾಪೆ ಮತ್ತು ಬೆಡ್ಶೀಟ್ಗಳು ಕೊಟ್ಟಿದ್ರು, ಕಮ್ಮಿಗೆ ಕೊಟ್ಟಿದ್ರು. ಸೊ ಅದಕ್ಕೆ ಇಲ್ಲೇ ಸ್ಟೇ. ಸೊ ಇವತ್ತು ತಲಕಾವೇರಿ ಮತ್ತು ಇಲ್ಲಿ ಸುತ್ತಮುತ್ತ ಯಾವ್ದು ನೋಡ್ಕೊಂಡು ಸೀದಾ ನೈಟ್ ರಿಟರ್ನು. ಇವತ್ತು ಹೋಗ್ತೀವ ಅಂತ ಅನ್ನಿಸ್ತೈತೆ ವಾಪಸ್. ಇದೊಂದೇ ಒಂದು ನಮಗೆ ಎಂಟಾರ್ ಗಾಡಿ ಇರೋದಕ್ಕೆ ಫುಲ್ ಲಗೇಜ್ ಎಲ್ಲ ಒಂದ್ರ ಮೇಲೆ ತುಂಬಿಟ್ಟಿದ್ದೀವಿ. ಅದಕ್ಕೆ ಈ ಗಾಡಿ ಪೆಟ್ರೋಲ್ ಬೇರೆ ಜಾಸ್ತಿ ಕುಡಿದೈತೆ. ಇದ್ರ ಮೇಲೆ 2 ಬ್ಯಾಗು, ಇದ್ರದ್ದು ಮೇಲೇ ಮತ್ತು ಇಲ್ಲೊಂದು ಬ್ಯಾಗು ಹಾಕ್ತೀವಿ. ಸೊ ಲಗೇಜ್ ಜಾಸ್ತಿ ಆಗ್ತೈತಿ ಈ ಗಾಡಿ ಮೇಲೆ. ನೆಕ್ಸ್ಟ್ ಟೈಮಿಂದ ನಾನು ಬರಬೇಕಾದ್ರೆ ಪಕ್ಕ ನಾನು 200% ಕ್ಯಾರಿಯರ್ ಹಾಕ್ಸಿಲ್ಲ ಅಂತಂದರೆ ಬರೋಕ್ಕಾಗಲ್ಲ. ಕ್ಯಾರಿಯರ್ ಹಾಕ್ಸ್ಬೇಕಾಗುತ್ತೆ. ಟೈರು ನೋಡಿರಿ, ಟೈರು ಫುಲ್ಲು ಫ್ಲಾಟ್ ಆಗ್ಬಿಡೈತೆ. ಟೈರಲ್ಲೂ ಏನೂ ಶಕ್ತಿ ಇಲ್ಲ, ಆದರೂ ಇಲ್ಲಿ ತನಕ ಕರ್ಕೊಂಬಂದೈತೆ. ತಲಕಾವೇರಿಗೆ ಬಂದ್ವಿ ನೋಡಿರಿ. ಆಲ್ರೆಡಿ ಫಾಗ್ ಫುಲ್ ಓಪನ್ ಆಗ್ತೈತೆ ಆಲ್ರೆಡಿ. ಈ ಕಡೆ ಏನೂ ಕಾಣಿಸ್ತಾನೆ ಇಲ್ಲ. ಆಲ್ಮೋಸ್ಟ್ ಯಾವ ಟೈಮಿಗೆ ಬಂದ್ರೂ ತಲಕಾವೇರಿಲಿ ಹಿಂಗೆ ಇರುತ್ತಂತೆ. ಟೆಂಪಲ್ ಒಳಗಡೆ ಬರ್ತಿದ್ದಂಗೆ ನೋಡ್ರಿ, ಏನು ವೆದರು, ಫುಲ್ ಚಳಿ ವೆದರು. ಅಷ್ಟಿಲ್ಲದೆ ಸುಮ್ಮನೆ ಕರೆಯಲ್ಲ ಈ ಕಡೆ ಮಡಿಕೇರಿನ ಸ್ಕಾಟ್ಲ್ಯಾಂಡ್ ಅಂತ. ಇಂಡಿಯಾಸ್ ಸ್ಕಾಟ್ಲ್ಯಾಂಡ್ ಇನ್ ನಮ್ಮ ಕರ್ನಾಟಕ. ನೋಡ್ರಿ ಫುಲ್ ಫಾಗ್. ನಮ್ಮ ಹೆಮ್ಮೆಯ ಕರ್ನಾಟಕದ ಕಾವೇರಿಯ ಉಗಮ ಸ್ಥಾನಕ್ಕೆ ತಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ಕಾವೇರಿ ಹುಟ್ಟೋ ಜಾಗಕ್ಕೆ ಇವತ್ತು ಬಂದಿದ್ದೀವಿ. ಕಾವೇರಿನೇ ನಮ್ಮ ಜೀವನ, ಕಾವೇರಿನೇ ನಮ್ಮ ಎಲ್ಲ. ನಡನಾಡಿನ ಜೀವನದಿ ಕಾವೇರಿ. ಇಲ್ಲಿ ಮಳೆ ಇಲ್ಲ ಅಂತಂದರೆ ನಿಜವಾಗ್ಲೂ ಬೆಂಗಳೂರು ಪೂರ್ತಿ ನೀರಿರಲ್ಲ. ಇಲ್ಲಿ ಮಳೆ ಬಂದ್ರೇ ನಮಗೆ ನೀರು. ನೋಡ್ರಿ ಫುಲ್ ಫಾಗಿ ವೆದರು. ದೇವಸ್ಥಾನ ತುಂಬ ನೋಡ್ರಿ, ಆ ಕಡೆ ಏನು ಕಾಣಿಸ್ತಾನೆ ಇಲ್ಲ. ಆ ಕಡೆ ಎಲ್ಲ ಮೆಟ್ಲೈತೆ, ಸಕ್ಕದ ಕಾಣಿಸ್ತೈತೆ ಮಾತ್ರ ಇವತ್ತು. ಆಲ್ಮೋಸ್ಟ್ ಯಾವಾಗಲೂ ಹಿಂಗೆ ಇರುತ್ತೆ. ಕಾವೇರಿ ಇಲ್ಲಿ ಹುಟ್ಟಿ ಇಲ್ಲಿಂದ ಸಣ್ಣ ನದಿಯಾಗಿ ಅಲ್ಲೆಲ್ಲೋ ದೊಡ್ಡ ಸಾಗರಕ್ಕೆ ಸೇರೋಂಥ ಈ ನಮ್ಮ ಕರ್ನಾಟಕದ ಹೆಮ್ಮೆ ಕಾವೇರಿ ನದಿಗೆ ನಮ್ಮದು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇಲ್ಲಿಂದ ನಾವು ಎಷ್ಟೋ ಜನಕ್ಕೆ ನೀರು ಕೊಡ್ತೀವಿ. ಈ ಥರ ಎದುರುಗಡೆ ಫಾಗ್ ವ್ಯೂ ಇದ್ದು ಇಲ್ಲಿಂದ ಎದ್ದೋಗ್ಬೇಕಂದ್ರೇ ಬೇಜಾರಾಗ್ಬಿಡುತ್ತೆ. ನೋಡ್ರಿ ಯಾವ ಥರ ಕಾಣಿಸ್ತೈತೆ. ಈ ಥರ ವೆದರಲ್ಲಿ ಎದ್ದು ಹೋಗ್ಬೇಕು, ಇಲ್ಲಿಂದ ಹೋಗ್ಬೇಕು, ಇದನ್ನು ಬಿಟ್ಟು ಹೋಗ್ಬೇಕಂತಲೇ ಬೇಜಾರು. ಆ ದಿನ ಹೆಂಗೆ ಕಳೆದು ಅನ್ನೋದೇ ಗೊತ್ತಾಗಲ್ಲ. ಬೆಂಗಳೂರಲ್ಲಿ ಅದೇ ಆ ದಿನ ಕಳಿಬೇಕಂತಂದ್ರೆ ನಾವು ಎಷ್ಟು ಇರಿಟೇಷನ್, ಎಷ್ಟು ತಲೆನೋವು. ಜನ ಬಂದು ಕಿರ್ಚಾಡ್ತಾವ್ರೆ. ನೆಮ್ಮದಿಯಾಗಿ ಇರ್ಬೇಕಂತ ಅಂದ್ಕೊಂಡು ಬರ್ತೀವಿ, ಇಲ್ಲೂ ಜನ ತುಂಬ್ಕೊತಾರೆ. ವೀಕೆಂಡ್ ಅಲ್ವಾ, ಸೊ ಅದಕ್ಕೆ ಇಲ್ಲಿ ಜನ. ನಾವು ವೀಕ್ ಡೇಸಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಏನಾದರೂ ನೋಡೋಂಗೆ ಆಯ್ತು ಜನ ಇಲ್ಲದೆ ಇರೋ ಕಡೆ. ಸೊ ವೀಕೆಂಡಲ್ಲಿ ಬಂದಿದ್ದಿದ್ರೆ ನಾವು ಆಗ್ತಿರಲಿಲ್ಲ, ಈ ಥರನೇ ಆಗ್ತಿತ್ತು, ಜನ ಜಾಸ್ತಿ ಇರ್ತಿತ್ತು. ಮಳೆ ನಿಂತ್ಕೋಬೇಕನ್ಬಿಟ್ಟು ಎಷ್ಟು ಜನ ಕಾಯ್ತಿದ್ರು ನೋಡ್ರಿ. ಎಲ್ಲ ಹೋಯ್ತವ್ರು ಇವಾಗ. ಎಲ್ಲ ಫುಲ್ ಕೂತಿದ್ದವರು, ಡ್ಯಾನ್ಸ್ ಮಾಡ್ತಿದ್ದವ್ರು ಎಲ್ಲ ಹೋಯ್ತವ್ರು. ಮಳೆ ನಿಂತೋಯ್ತು ಫುಲ್ ಇವಾಗ. ಇಲ್ಲಿ ಪ್ರೆಡಿಕ್ಟೇಬಲೇ ಇಲ್ಲ. ನಾವು ಅನ್ಕೋತಿದ್ದೀವಿ ಇದೇ ಮಳೆ ಜಾಸ್ತಿ ಅಂತ ಅಂದ್ಬಿಟ್ಟು. ಇಲ್ಲಿರೋ ಲೋಕಲ್ಸ್ ಏನು ಹೇಳ್ತಾರೆ, ಇದೆಲ್ಲ ಮಳೆನೇ ಅಲ್ಲ, ಇನ್ನೂ ಮಳೆ ಕೇಳಂಗೆ ಇಲ್ಲ, ಬಿಸಿಲೆಲ್ಲ ಕಾಣೋದೇ ಇಲ್ಲ ನಾವು ಮಳೆಗಾಲದಲ್ಲಿ. ಆ ಥರ ಮಳೆ ಬರುತ್ತೆ, ಅವಾಗೇ ನಿಮಗೆಲ್ಲ ಜಾಸ್ತಿ ನೀರು ಬರೋದು, ಕಾವೇರಿ ನದಿಯಲ್ಲಿ ಜಾಸ್ತಿ ನೀರು ತುಂಬೋದು ಅಂತ ಹೇಳ್ತವ್ರೆ. ಲೋಕಲ್ಸಲ್ಲಿ ಕೇಳಿದಾಗೆಲ್ಲ ಹಂಗೆ ಅಂದರು. ಒಬ್ರಿಬ್ರಲ್ಲ, ಕೇಳಿದವರೆಲ್ಲ ಹಂಗೆ ಅಂದರು. ಮಳೆ ನಿಂತ್ಕೊಂತು, ಮತ್ತೆ ಫುಲ್ ಫಾಗ್ ಸ್ಟಾರ್ಟ್ ಆಗೋಯ್ತು. ಮಳೆ ಇವಾಗ ಫುಲ್ ನಿಂತೋಗ್ಬಿಟ್ಟೈತೆ, ಫಾಗ್ ಬರ್ತೈತೆ ಗಾಳಿಗೆ. ಫುಲ್ ಬೆಟ್ಟದ ಮೇಲೆ ಐತಿದ್ದು ದೇವಸ್ಥಾನ. ಈ ಕಡೆ ಕಾವೇರಿ ನದಿ ಮೂಲ, ಋಷಿ ಮೂಲ ಹುಡುಕ್ಬಾರ್ದು ಅಂತಾರೆ. ಬಟ್ ಆದರೆ ನಮ್ಮ ಕಾವೇರಿಗೆ ಮಾತ್ರ ನದಿ ಮೂಲ ಐತೆ. ಅಂದರೆ ಹೊರಗಡೆ ಸ್ಟೇಟಿಂದ ಬಂದವರು ಕೆಲವೊಬ್ರು ಸ್ನಾನ ಮಾಡ್ತಾರೆ. ನಾವು ಡೈಲಿ ಕಾವೇರಿ ಸ್ನಾನ ಮಾಡೋರು ನಾವು, ಗೊತ್ತಲ್ಲ. ಅಲ್ಲಿ ಆ ಸ್ವಾಮೀಜಿ ಅವರು ಕೂತವ್ರಲ್ಲ, ಅಲ್ಲಿ ಚಿಕ್ಕದೈತೆ, ಅಲ್ಲಿಂದನೇ ನೀರು ಹುಟ್ಟೋದು. ಇಷ್ಟೆಲ್ಲ ನೀರು ಬರೋದು ಅಲ್ಲಿಂದನೇ ನೋಡ್ರಿ. ಎಷ್ಟು ಚಿಕ್ಕದಿಂದ ನೀರು ಬರುತ್ತೆ. ಅಷ್ಟು ದೊಡ್ಡ ನದಿಯಾಗಿ ಹೊರಚಿಮ್ಮಿ ಮತ್ತು ಎಲ್ಲೆಲ್ಲೋ ಹೋಗುತ್ತೆ. ತಮಿಳ್ನಾಡವ್ರಿಗೆ ಮತ್ತು ನಮಗೆ ಕಾವೇರಿನೇ ಜೀವನ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇಷ್ಟೊಂದೆಲ್ಲ ಕ್ರೌಡ್ ಇರೋದು ನೋಡ್ರಿ. ಎಷ್ಟು ಜನ ಅವರೇ, ಇದೇ ಜಾಸ್ತಿ ಅನ್ನಿಸ್ತೈತೆ ನನಗೆ. ನಾವು ಹೋಗಿರೋ ಪ್ಲೇಸಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲೂ ಇಲ್ಲೇ ಜಾಸ್ತಿ ಜನ ಇರೋದು, ಎಲ್ಲೂ ಜನಗಳಿಲ್ಲ.
ಅದರಲ್ಲೂ ಇವತ್ತು ಶನಿವಾರ, ನಾಳೆ ಭಾನುವಾರ, ಅಲ್ಲಿ ಇಲ್ಲಿ ಎಲ್ಲಾದರೂ ಹೋಗ್ತಾರೆ. ಫಸ್ಟ್ ಇಲ್ಲಿ ಬಂದುಬಿಟ್ಟಿರ್ತಾರೆ ದೇವಸ್ಥಾನಕ್ಕೆ ಬೆಳಗ್ಗೆ. ಜನಕ್ಕೆ ದೇವಸ್ಥಾನದೊಳಗೆ ಬಂದು ಏನು ಮಾಡಬೇಕು ಏನು ಬಿಡಬೇಕು ಅದು ಗೊತ್ತಿಲ್ಲ. ರೀಲ್ಸ್ ಮಾಡ್ಬೋದಾ ಇಲ್ಲ ಅಂತ ಬಂದು ಕೇಳ್ತಾರೆ. ಏನು ಚೆನ್ನಾಗಿಲ್ಲ, ಇಷ್ಟು ಚೆನ್ನಾಗಿರೋ ವಾತಾವರಣದಲ್ಲಿ ಇವರು ರೀಲ್ಸ್ ಮಾಡ್ತಾರಂತೆ. ರೀಲ್ಸ್ ಪ್ರಕೃತಿನ ಅನುಭವಿಸ್ಬೇಕು. ಏನೋ ಹುಚ್ಚಾಟಗಳು ಮಾಡ್ಕೊಂಡು ಕುತ್ಕೊಂಡ್ರೆ ಅವ್ರು ಬೈತವರಲ್ಲಿ. ಇಲ್ಲಿ ಗಾಡ್ಗಳು ಇರೋರು ಇವ್ರು ನೋಡಿದ್ರೆ ರೀಲ್ಸ್ ಮಾಡ್ಕೊಂಡು ಕೂತಾರೆ. ರೀಲ್ಸ್ ಲಾಡು ತೊಗೊಂಡಿದ್ದೀವಿ, ಲಾಡು ತಿಂತಾಯಿದ್ದೀವಿ. 50 ರೂಪಾಯಿಗೆ 4 ಲಾಡು ಕೊಟ್ಟರು. 50 ರೂಪಾಯಿ 100 ರೂಪಾಯಿಗೆ. 100 ರೂಪಾಯಿಗೆ 4 ಲಾಡು, 50 ರೂಪಾಯಿಗೆ 2 ಲಾಡು. ಊಟ ಗೀಟ ಸಿಗುತ್ತಾ ಗೊತ್ತಿಲ್ಲ, ಕೇಳಬೇಕು ಯಾರನ್ನಾದ್ರು. ತಲಕಾವೇರಿ ಅಂತಂದ್ರೆ ಖುಷಿ ಆಗ್ಬಿಡುತ್ತೆ ನಮಗೆ. ಕಾವೇರಿ ಅನ್ನೋ ಹೆಸರು ಕೇಳೋದೇನೆ ಖುಷಿ. ಇವಾಗ ಫುಲ್ಲು ಇನ್ನೂ ಫಾಗ್ ತುಂಬ್ಕೊಂಡ್ಬಿಡ್ತು ನೋಡ್ರಿ. ಇನ್ನೂ ಏನೂ ಕಾಣಿಸ್ತಾ ಇಲ್ಲ ಜನ. ಏನು ವೆದರಪ್ಪ, ಸೆಕೆಂಡ್ ಟು ಸೆಕೆಂಡ್ ಚೇಂಜ್ ಆಗ್ತಾನೆ ಇರುತ್ತೆ. ಗಾಡಿಗಳು ಇಲ್ಲಿ ಹಾಕ್ಬಿಟ್ಟಿದ್ದೀವಿ, ಬೈತವ್ರೆ. ಆಲ್ಮೋಸ್ಟ್ ಬೈಕರ್ಗಳೇ ಜಾಸ್ತಿ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಇವಾಗ. ಅಲ್ಲಿ ಮಂಡಲ್ಪಟ್ಟಿಲಿ ಜೀಪ್ ಅವರು ಸ್ವಲ್ಪ ಅಂದರೆ ಬೈಕರ್ಸ್ಗೆ ಅವ್ರಿಗೆ ನೋಡ್ದು ಹಿಂಸೆ ಹಾಕ್ಬಿಡ್ತಾರೆ, ಅವ್ರಿಗೆ ಜಾಗ ಬಿಟ್ಬಿಡ್ಲಿ ಅಂತ ಅಂದ್ಬಿಟ್ಟು. ಇಲ್ಲೂ ಅಷ್ಟೇ ಆಟೋದವರು ಅಲ್ಲಿಂದ ಕರ್ಕೊಂಬರ್ತಾರಲ್ಲ ಭಾಗಮಂಡ್ಲಿಂದ, ಸೊ ಅವರು ಅದೇ ಥರ ಮಾಡ್ತಾರೆ. ನೋಡ್ರಿ ಯಾವ ಥರ ಐತೆ ವೆದರು. ಅಪ್ಪ ಸೀರಿಯಸ್ಲಿ ನೋಡಿನೇ ಸಾಕಾಗ್ಬಿಡುತ್ತೆ ನಮಗಂತೂ. ಇನ್ನೂ ಸಾಕಾಗಿಲ್ಲ, ಸಾಕಾಗುತ್ತೆ ಗೊತ್ತಿಲ್ಲ. ಇವತ್ತು ಹೋಗೋಷ್ಟೊತ್ತಿಗೆ ಆಗ್ಬೋದು, ಆಗದೆ ಇರ್ಬೋದು. ಈ ಥರ ವೆದರ್ ಇರೋದಕ್ಕೆ ನಮ್ಮ ಕರ್ನಾಟಕ ಇರೋದು ಹಿಂಗೆ. ನಮ್ಮ ಕರ್ನಾಟಕನ ಅದಕ್ಕೆ ಸುಮ್ಮನೆ ಹೇಳಲ್ಲ. ಎಲ್ಲ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ, ಇಂಥ ಸಿಗಲ್ಲ ನನಗಿಲ್ಲ. ನೋಡ್ರಿ ಕ್ರೇಜಿ ನಮ್ಮ ಗಾಡಿ ಇಲ್ಲ ಐತೆ ನೋಡ್ರಿ. ಫಾಗ್ ಲೈಟ್ ಹಾಕಿರೋದಕ್ಕೆ ಗೊತ್ತಾಯ್ತು ಇವಾಗ, ಹಜಾರ್ಡ್ ಲೈಟ್ಸ್. ಇಲ್ಲಿ ಇನ್ನೊಂದೇನು ಗೊತ್ತಾ, ಮೈನು ಕೇರಳಗೆ ಹತ್ರ ಆಗುತ್ತೆ. ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರ ಆಗುತ್ತೆ. ಬರೀ ಕೇರಳದವರೇ ತುಂಬ್ಕೋತಾರೆ ಇಲ್ಲೂ. ಇಲ್ಲಿ ನಾವು ನೈಟ್ ರೂಮ್ ಇದ್ದಿದ್ದು ಕೇಳೋದವ್ರದ್ದೇ. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಜಾಗ ತೊಗೊಂಡು ರೂಮ್ ಮಾಡಿ ಹೋಟ್ಲು ಮಾಡ್ಕೊಂಡಿದ್ರು. ಅವ್ರ ಹೋಟ್ಲಲ್ಲಿ ಊಟ ತಿಂದು ಅವ್ರ ಹೋಟ್ಲಲ್ಲಿ ಸ್ಟೇ ಮಾಡಿದ್ರು. ನೋಡಿ ಹೆಲ್ಮೆಟ್ ಮಾಡೋಕ್ಕಾಯ್ತು. ಹೆಲ್ಮೆಟ್ ಓಪನ್ ಮಾಡಿದ್ರೆ ಫುಲ್ ಮಳೆ ಲೈಟ್ ಹಾಕೊಂಡ್ಬಿಡ್ತಾರೆ. ಹಂಗಾಗೈತಿ.